ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೃಷ್ಣಾ ನದಿ ಹಿನ್ನೀರಿನಲ್ಲಿ ನೀರು ಕಡಿಮೆಯಾಗಿರುವ ಹಿನ್ನೆಲೆ ಅಥಣಿಯ ಲಕ್ಷ್ಮೀ ನಗರದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ. ತೋಟದ ವಸತಿ ಪ್ರದೇಶಕ್ಕೆ ಮೊಸಳೆ ಎಂಟ್ರಿ ಕೊಟ್ಟಿದೆ. ಕಳೆದ ಒಂದು ವಾರದಲ್ಲಿ ಮೂರನೆಯ ಮೊಸಳೆ ಇದು ಪ್ರತ್ಯಕ್ಷವಾಗಿರುವಂಥದ್ದು. ಮೊಸಳೆಯನ್ನ ಗ್ರಾಮಸ್ಥರು ಮರಕ್ಕೆ ಕಟ್ಟಾಕಿದ್ದಾರೆ. ಮೊಸಳೆಯನ್ನ ಗ್ರಾಮಸ್ಥರು ಈ ರೀತಿ ಮರಕ್ಕೆ ಕಟ್ಟಾಕಿದ್ದು ಅರಣ್ಯ ಇಲಾಖೆಗೆ ನಂತರದಲ್ಲಿ ಗ್ರಾಮಸ್ಥರು ಮಾಹಿತಿಯನ್ನು ನೀಡುತ್ತಾರೆ. ಮೊಸಳೆಯನ್ನ ಅಲ್ಲಿನ ನಿವಾಸಿಗಳೇ ಸೆರೆ ಹಿಡಿದಿದ್ದಾರೆ. ಹೇಗೆ ಹಗ್ಗದಿಂದ ಕಟ್ಟಿದ್ದಾರೆ ಅನ್ನುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಜರವಾಡ ರಾತ್ರಿ ಹೊತ್ತು ಜಾನುವಾರು ಸೆಟ್ಟಿಗೆ ಬರ್ತಾವೆ ಮೊಸಳೆಗಳು. ಇನ್ನು ಮೊಸಳೆಯನ್ನ ಕಂಡು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಒಟ್ಟಾರೆ ಮರಕ್ಕೆ ಹಗ್ಗದಿಂದ ಕಟ್ಟಿದ್ದಾರೆ ಗ್ರಾಮಸ್ಥರು. ಬೇಸಿಗೆ ಹೊಡೆತಕ್ಕೆ ನೀರು ಕಡಿಮೆ ಆಗ್ತಾ ಇರೋದ್ರಿಂದ ಜನನಿಬಿಡ ಪ್ರದೇಶಗಳತ್ತ ಮೊಸಳೆಗಳು ಮುಖ ಮಾಡ್ತಾ ಇದೆ. ಮೊಸಳೆಯನ್ನ ಮರಕ್ಕೆ ಕಟ್ಟಿ ಅಥಣಿ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಸದ್ಯ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಕಳೆದ ಒಂದು ವಾರದಲ್ಲಿ ಇದು ಪ್ರತ್ಯಕ್ಷವಾಗಿರುವಂಥದ್ದು ಮೂರನೆಯ ಮೊಸಳೆ. ಹಾಗಾಗಿ ಅಲ್ಲಿ ಓಡಾಡುವಂತಹ ಜನರಿಗೆ ಸಹಜವಾಗಿ ಭಯ ಆಗುತ್ತೆ, ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಜನರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತೋಟದ ವಸತಿ ಪ್ರದೇಶಕ್ಕೆ ಸದ್ಯ ಮೊಸಳೆ ಎಂಟ್ರಿ ಕೊಟ್ಟಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹಗ್ಗದಿಂದ ಮರಕ್ಕೆ ಕಟ್ಟಾಕಿದ್ದಾರೆ. ನಂತರ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದಕ್ಕೆ ಕೂಡ ಗಂಟೆ ಜಾಗಿರೋದು ಈ ಕಡೆ ಕುಡ್ದೇನು ಕೂಡ ಅದನ್ನ ಈ ಕಡೆ ಆಗ ಜಾಕ್ ಬಾಳ ಬಿದ್ ಮಾಡ ಬಾಳಪ್ಪ ಗಂಟೆಗೆ ಒಟ್ಟ ಕೂಡ ಬಾಯಿ ಕಟ್ಟಿದೆ ನೋಡು. ಆ ಗಿಡಕ್ಕೆ ಜಾಗಿರೋದು ಗುಣ ನೀರ್ ಹಾಕೊಂಡ್ ಸೇರಿಗೆ ಅದಕ್ಕೆ ನೀರ್ ಹಾಕಿ ಸರ್ ಎಲ್ಲಿ ಹೋಗ ಬೊಬ್ಡ್ಯಾ ಮ್ಯಾಗ ಹಲ್ಲಿಗೆ ಹಾಕೋಣ ಹಗ್ಗ ಹಾಕ್ರಿ ಹಲ್ಲಿಗೆ ಹಾಕೋನು ಆ ಸರ್ಕಾರ ಅನ್ನಪ್ಪನ ಫೋಟೋ ಬಿಡತ್ತಂದ್ರಿ ಮಮ್ಮಾರಿ ಜಪಲ್ ಮಾರಿ ಸರ್ಕಾರ ಅನ್ನಪ್ಪನ ಫೋಟೋ ಬಿಡತ್ರಿ. ಕೃಷ್ಣಾ ನದಿ ಹಿನ್ನೀರಿನಲ್ಲಿ ನೀರು ಕಡಿಮೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿಯೇ ಈಗ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇದೆ ಅಂತ ಹೇಳಿ ಅಲ್ಲಿರುವಂತಹ ಜನರು ತಿಳಿಸ್ತಾ ಇದ್ದಾರೆ. ಕಳೆದ ಒಂದು ವಾರದಲ್ಲಿ 2 ಈಗಾಗಲೇ ಮೊಸಳೆ ಕಾಣಿಸಿಕೊಂಡಿದ್ದು, ಮತ್ತೊಂದು ಮೊಸಳೆಯೂ ಕೂಡ ಇದೀಗ ಪ್ರತ್ಯಕ್ಷವಾಗಿರೋದ್ರಿಂದ ಜನರು ಗಾಬರಿಗೊಂಡಿದ್ದಾರೆ. ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನಾದರೂ ಕೂಡ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಯಾವುದಾದ್ರೂ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಬಿಸಿಲು ಹೆಚ್ಚಾಗ್ತಾ ಇರೋದ್ರಿಂದ ನೀರು ಕಡಿಮೆಯಾಗಿರೋದ್ರಿಂದ ಜನನಿಬಿಡ ಪ್ರದೇಶಗಳತ್ತ ಈಗ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇದೆ. ಇದಕ್ಕೆ ಯಾವುದಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮೊಸಳೆಯಿಂದ ಜನರಿಗೂ ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸಗಿರಗಿ ದೂರವಾಣಿ ಸಂಪರ್ಕದಲ್ಲಿ. ಶಿವರಾಜ್, ಇನ್ನು ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ನೀರು ಕಡಿಮೆ ಆಗ್ತಿರೋದೇ ಕಾರಣನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಸದ್ಯ ಅರಣ್ಯ ಇಲಾಖೆ ಸ್ಥಳಕ್ಕೆ ತಲುಪಿದ್ಯಾ? ನಿಜವಾಗ್ಲೂ ದಿವ್ಯದಾಸ್, ಏನು ಬೇಸಿಗೆ ಹೊಡೆತಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲೂ ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಜೀವನಾಡಿಯಾಗಿರುವ ಕೃಷ್ಣಾ ನದಿಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಇಳಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಜಲಚರಗಳು ಸದ್ಯ ಒಂದ್ ರೀತಿ ಏನು ಗ್ರಾಮಸ್ಥರ ವಾಸಸ್ಥಾನಗಳಿಗೆ ಪ್ರವೇಶಿಸುತ್ತಿದ್ದಾವೆ ಅಂತ ಹೇಳಬೇಕು. ನಿನ್ನೆ ಅಷ್ಟೇ ರಾತ್ರಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜುಂಜರವಾಡ ಗ್ರಾಮದ ಲಕ್ಷ್ಮೀ ತೋಟ ಎಂಬ ಪ್ರದೇಶದಲ್ಲಿ ಬೃಹತ್ ಆದ ಮೊಸಳೆ ಒಂದು ಪ್ರತ್ಯಕ್ಷವಾಗಿದ್ದು ಸದ್ಯ ಗ್ರಾಮಸ್ಥರ ಒಂದ್ ರೀತಿ ಆತಂಕಕ್ಕೆ ಕಾರಣವಾಗಿತ್ತು. ಆದ್ರೆ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ರತಿಗೆಡದೆ ತಾವೇ ಸ್ವತಃ ಅರಣ್ಯ ಇಲಾಖೆ ನಿರ್ದೇಶನದಂತೆ ಮೊಸಳೆಯನ್ನು ಕಟ್ಟಾಕಿ ಒಂದು ಮರಕ್ಕೆ ಕಟ್ಟಾಕಿದ್ರು. ಸದ್ಯ ಈಗ ಏನು ಸ್ಥಳೀಯ ಅಥಣಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿದ್ದಂತೆ ಇವತ್ತು ಮುಂಜಾನೆ ಅಷ್ಟೇ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಸಳೆಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಸದ್ಯ ಈಗ ಸುರಕ್ಷಿತ ಸ್ಥಳಕ್ಕೆ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏನು ಈ ಭಾಗದಲ್ಲಿ ಈ ವಾರದಲ್ಲೇ ಕಳೆದ 3 ಮೊಸಳೆಗಳು ಪ್ರತ್ಯಕ್ಷವಾಗಿದ್ದು ಒಂದ್ ರೀತಿ ನದಿ ತಟ್ಟದ ಗ್ರಾಮಸ್ಥರಿಗೆ ಒಂದ್ ರೀತಿ ಆತಂಕದ ವಾತಾವರಣವೇ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬಹುದು ಇಲ್ಲಿ. ಓಕೆ, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟ ಕೂಡ ಬಾಯಿ ಕಟ್ಟಿದೆ ನೋಡು.